ನೀವು ತುಂಬ ವೀಕ್ ಇದ್ದೀರಾ. ಈ ಟೈಮಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು. ನಾನು ಐರನ್ ಟ್ಯಾಬ್ಲೆಟ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಕರೆಕ್ಟಾಗಿ ತಗೊಳ್ಳಿ, ಸರಿ ಹೋಗುತ್ತೆ. ಸರಿ ಡಾಕ್ಟರ್. ಈ ಟೈಮಲ್ಲಿ ನೀವು ತುಂಬ ಯೋಚನೆ ಮಾಡ್ತಿರಬಾರ್ದು. ಹಾಗೇನಾದರೂ ಮಾಡಿದ್ರೆ ಅದು ಮಗು ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕೆ ನೀವು ಚೆನ್ನಾಗಿ ಊಟ ಮಾಡಬೇಕು. ಜೊತೆಗೆ ಜಾಸ್ತಿ ಹಣ್ಣುಗಳು ತಿನ್ನಿ, ತರಕಾರಿ ಸೊಪ್ಪು ಎಲ್ಲ ಸೇರಿಸ್ಕೊಡ್ತೀನಿ. ಓಕೆನಾ? ಅದನ್ನ ನಾನು ಟೇಕ್ ಕೇರ್ ಮಾಡ್ತೀನಿ ಡಾಕ್ಟರ್. ಅಯ್ಯೋ, ಮಾಡ್ತೀನಿ ಅಂದ್ರೆ ಏನು? ಆಲ್ರೆಡಿ ಎಲ್ಲ ಮಾಡ್ತಾ ಇದ್ದಾರೆ ಡಾಕ್ಟರ್. ನಮ್ಮ ಮನೆಯಲ್ಲಿ ಹಣ್ಣು ತರಕಾರಿಗಳದ್ದು ಒಂದು ದೊಡ್ಡ ಸ್ಟಾಕೇ ಇದೆ. ಅಂದ್ಹಾಗೆ ನಾನು ಟ್ರಾವೆಲ್ ಮಾಡ್ಬೋದಾ? 1-2 ಕಿಲೋಮೀಟರ್ ಆದರೆ ಮಾಡ್ಬೋದು, ಬಟ್ ಲಾಂಗ್ ಜರ್ನಿನ ಅವಾಯ್ಡ್ ಮಾಡಿ. ಇಂಥ ಸಮಯದಲ್ಲಿ ನಿಮಗೆ ಫುಲ್ ರೆಸ್ಟ್ ಬೇಕು. ಮಗು 5 months ಆಗಿ ಚೆನ್ನಾಗಿ ಗ್ರೋತ್ ಆಗೋ ತನಕ ಲಾಂಗ್ ಜರ್ನಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಆದಷ್ಟು ಮನೇಲೇ ಇದ್ದರೆ ಇಟ್ ವಿಲ್ ಬಿ ಗುಡ್. ಕೇಳಿಸ್ಕೊಂಡ್ರೆ ಚಿನ್ನಮರಿ, ಡಾಕ್ಟ್ರೇ ಮನೆಯಲ್ಲಿ ನಾನು ಹೇಳಿದ ಮಾತನ್ನೇ ಕೇಳೋದಿಲ್ಲ ಅಂತಾರೆ. ಮಾತೆತ್ತಿದ್ರೆ ತಾಯಿ ನೋಡಬೇಕು, ತಾಯಿ ಮನೆಗೆ ಹೋಗ್ಬೇಕು ಅಂತಾರೆ. ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿದ್ರೆ ನಾನು ಮಾತು ಕೇಳೋದೇ. ನೀವೇ 1-2 ಸಲ ಹೇಳಿ ಡಾಕ್ಟ್ರೆ. ಅಲ್ಲ ಡಾಕ್ಟರ್, ನನಗೆ ನಮ್ಮ ಅಮ್ಮ ನೋಡಬೇಕು ಅನ್ಸುತ್ತೆ. ಏನು ಮಾಡಲಿ ಹೇಳಿ? ಇಂಥ ಸಮಯದಲ್ಲಿ ಈ ಥರ ಆಗೋದು ಸಹಜ. ನೀವು ಹೋಗಕ್ಕಾಗಲಿಲ್ಲ ಅಂದ್ರೇನು, ಅವ್ರನ್ನೇ ಕರ್ಸ್ಕೊಂಡ್ರಾಯ್ತು. ಈಗ ನೀವು ಕೇಳಿಸ್ಕೊಳ್ಳಿ. ನಾನೊಂದಿಷ್ಟು ಟ್ಯಾಬ್ಲೆಟ್ ಮತ್ತು ಸಿರಪ್ ಬರ್ಕೊಡ್ತೀನಿ, ಟೈಮ್ ತಗೊಳ್ಳಿ, ಸರಿ ಹೋಗುತ್ತೆ. ಸರಿ. ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಯಾವಾಗ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ. ಸರಿ ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಬರೀ ಚಿನ್ನಮರಿ. ಏಯ್, ಏನೋ ಸಿಗರೇಟ್ ಇಟ್ಬಿಟ್ಟು ಹಂಗೆ ನಿಂತಿದ್ಯಾ? ಏನು ಸಮಾಚಾರ? ನೋಡಿಲ್ಲ ಕಣ. ನೋಡಿಲ್ವಾ? ಯಾಕ ಹೆಂಡ್ತಿ ಇಲ್ಲ ಅಂತ ಒಂಟಿತನ ಕಟ್ತಿದ್ಯಾ? ಅವ್ರ ಕೋಪ ಇನ್ನೂ ಕಡಿಮೆ ಆಗಿಲ್ವೇನೋ? ಇಲ್ಲ ಕಣ, ನಾನು ಅವಳಿಗೆ ಫೋನ್ ಮಾಡ್ತಾನೆ ಇದ್ದೀನಿ, ರಿಸೀವ್ ಮಾಡ್ತಿಲ್ಲ. ಮೆಸೇಜ್ ಮಾಡಿದ್ರೆ ನೋಡ್ತಾಳೆ, ರಿಪ್ಲೈ ಮಾಡಲ್ಲ. ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ಕಣ. ನೀನು ಯಾಕೋ ಭಯ ಪಡ್ತೀಯಾ? ಇನ್ನೊಂದು 2 ಸಲ ಫೋನ್ ಮಾಡು. ನೀನು ಕೊಡೋ ಟಾರ್ಚರ್ ಇವಳು ಫೋನ್ ಎತ್ತಲೇಬೇಕು. ಬ್ರೋ, ನೀನು ಹೇಳಿದಾಗೆ ಅವಳಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿದೆ. ಅವಳು ರಿಸೀವ್ ಮಾಡಿದೆ, ಅವ್ರ ಅಮ್ಮ ರಿಸೀವ್ ಮಾಡಿ, ನೋಡಪ್ಪ ನನ್ನ ಮಗಳಿಗೆ ಹೀಗೆಲ್ಲ ತೊಂದರೆ ಕೊಡಬೇಡ, ಅಲ್ಲಂತೂ ಆರಾಮಾಗಿರಲಿಲ್ಲ, ಇಲ್ಲಾದರೂ ಆರಾಮಾಗಿರಕ್ಕೆ ಬಿಡು ಅಂತ ಹೇಳ್ಬಿಟ್ರು ಕಣ. ಅದನ್ನು ಕೇಳಿದ್ಮೇಲಂತೂ ಸಿಂಚನ ನನ್ನನ್ನು ಪರ್ಮನೆಂಟಾಗಿ ಬಿಟ್ಟು ಹೋಗ್ತಾಳೆ ಅಂತ ಭಯ ಶುರು ಆಗ್ಬಿಟ್ಟಿದೆ ಕಣ. ನೀನು ಯಾಕೆ ಭಯ ಪಡ್ತೀಯಾ? ಅವ್ಳು ಬರಲಿಲ್ಲ ಅಂದರೆ ಪರವಾಗಿಲ್ಲ ಬಿಡು, ಒಬ್ಬನೇ ಆರಾಮಾಗಿದ್ಬಿಡು. ಏಯ್, ಏನು ಹೀಗೆ ಹೇಳ್ತಿದ್ಯಾ? ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಿರೋದು ಕಣ. ಏನೋ ಒಂದು ಮಾತು ಹೇಳಿದೆ ಅಂತ ಕೋಪ ಮಾಡ್ಕೊಂಡು ಹೋಗಿದ್ದಾಳೆ. ಅದಕ್ಕೋಸ್ಕರ ಅವಳನ್ನ ಬಿಟ್ಬಿಡೋಕ್ಕಾಗತ್ತಾ? ಅವಳನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣ. ಈಗೇನು, ಅವಳು ಈ ಮನೆಗೆ ವಾಪಸ್ ಬರಬೇಕು, ನಿನ್ನ ಜೊತೆ ಖುಷಿಯಾಗಿರ್ಬೇಕು, ಅಷ್ಟೇ ತಾನೇ ನಿಂಗೆ ಬೇಕಾಗಿರೋದು? ಹೌದು ಬ್ರೋ, ಅವಳು ಬಂದರೆ ನಾನೇ ಅವಳ ಹತ್ರ ಕ್ಷಮೆ ಕೇಳಿ ಇನ್ನು ಮುಂದೆ ಹೀಗೆಲ್ಲ ಆಗಲ್ಲ ಅಂತ ಪ್ರಾಮಿಸ್ ಮಾಡಿ ಅವಳ ಜೊತೆ ಸಂಸಾರ ಮಾಡ್ತೀನಿ. ಯೋಚನೆ ಮಾಡ್ಬೇಡ ಕಣ, ನಾನು ಅವಳನ್ನು ಕರೆಸ್ತೀನಿ. ನೀನು ಹೇಗೆ? ಬಾಯ್ಲೆ. ಏನಂತ್ಯ? ಇದು ವರ್ಕೌಟ್ ಆಗುತ್ತೆ ಅಂತೀನಾ? ಹೇಯ್, ಇಲಿನ ಹಿಡಿಬೇಕು ಅಂದರೆ ಬರೀ ಬಿಸ್ಕೆಟ್ ಹಾಕಿದ್ರೆ ಸಾಕಾಗಲ್ಲ, ಜೊತೆಗೆ ಒಂದು ಬೋನ್ ಇಡಬೇಕು. ಆಗ ಇಲಿ ತಾನೇ ಬಂದು ಬೋನೊಳಗೆ ಬಿದ್ದುಬಿಡುತ್ತೆ. ಈ ಹೆಂಡ್ತಿಯರು ಹಾಗೆ ಕಣ, ಅವ್ರನ್ನ ಸುಲಭವಾಗಿ ಕರ್ಸ್ಕೊಳಕ್ಕಾಗಲ್ಲ. ಈ ರೀತಿ ಎಲ್ಲ ಆಟ ಆಡಬೇಕು. ಆಮೇಲೆ ಅವರಾಗವ್ರೆ ಓಡ್ ಬರ್ತಾರೆ. ಬ್ರೋ, ಇದು ನಿಜ ಆದರೆ
ಅವತ್ತು ಫುಲ್ ಪಾರ್ಟಿ ಕಣ. ಹೌದೇನಾ? ಸರಿ ಸರಿ, ನೋಡೋಣ ಯಾವ ಬ್ರ್ಯಾಂಡ್ ಕೊಡಿಸಿ ಅಂತ. ಚಿನ್ನು ಮರಿ, ಯಾಕಿನ್ನೂ ಬೇಜಾರಲ್ಲಿದ್ದೀರಿ ನೀವು? ಇನ್ನೇನ್ರಿ, ಡಾಕ್ಟರ್ ನನಗೆ ಜರ್ನಿನೇ ಮಾಡಬಾರ್ದು ಅಂತ ಹೇಳಿಬಿಟ್ರಲ್ಲ, ಅದಕ್ಕೆ ಬೇಜಾರಾಗ್ತಿದೆ. ಆದರೆ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಅವ್ರು ಹೇಳಿದ್ದು ಒಳ್ಳೇದಲ್ವಾ? ಅದೇನೋ ಸರಿ, ಹೋಗಲಿ ಬಿಡಿ. ನನಗಂತೂ ಈಗ ಜರ್ನಿ ಮಾಡೋಕ್ಕಾಗಲ್ಲ. ಅಮ್ಮನ್ನೇ ಇಲ್ಲಿ ಕರ್ಸ್ಕೊಳ್ಳೋಣವಾ? ನಂಗೆ ಅಮ್ಮ ನೋಡಬೇಕು ಅನ್ನಿಸ್ತಿದೆ, ಅವ್ರ ಜೊತೆ ಇರಬೇಕು ಅನ್ನಿಸ್ತಿದೆ. ಬೇಡ ಚಿನ್ನು ಮರಿ. ಯಾಕೆ ರೀ? ಅಮ್ಮ ಇಲ್ಲಿಗೆ ಬರೋದು ನಿಮಗೆ ಇಷ್ಟ ಇಲ್ವಾ? ಅರೆ, ಇಷ್ಟ ಇಲ್ಲ ಅಂತ ಯಾರು ಹೇಳಿದ್ರಿ ಈಗ? ಆದರೆ ನೋಡಿ, ಅಮ್ಮ ಇಲ್ಲಿಗೆ ಬಂದು ಫ್ರೀಯಾಗಿ ಆರಾಮಾಗಿ ಇದ್ದು ಹೋಗ್ತಾರೆ ಅನ್ನೋದಾದರೆ ಬೇಕಾದ್ರೆ ನಾಳೆನೇ ಕರೆಸ್ಕೊಂಡ್ರಾಯ್ತು. ಆದರೆ ಅಮ್ಮ ಹಾಗೆ ಮಾಡಲ್ವಲ್ಲ. ಇಲ್ಲಿಗೆ ಬಂದು ಅವರೇ ಎಲ್ಲ ಕೆಲಸ ಮಾಡ್ತಾರೆ. ನನಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ, ನಿಮಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ. ಪಾಪ ಅವರು ಆ ಮನೇಲಿ ಕೆಲಸ ಮಾಡಿದ್ದೆ ಸಾಕಲ್ವಾ? ಈಗ ಸದ್ಯಕ್ಕೆ ನಾನು ನಿಮ್ಮನ್ನು ನೋಡ್ಕೋತೀನಿ. ಮುಂದೆ ಯಾವತ್ತಾರು ಅತ್ತೇನು ಕರ್ಸ್ಕೊಂಡ್ರಾಯ್ತು. ಓಕೆ? ಅದೇ ಯಾವಾಗ? ಯಾವಾಗ ಅಂದರೆ ಏನು ಹೇಳಿ? ಸರಿ, ಒಂದು ಕೆಲಸ ಮಾಡೋಣ. ನೆಕ್ಸ್ಟ್ ಟೈಮು ನಾವು ಡಾಕ್ಟ್ರ್ ವಿಸಿಟ್ ಮಾಡಿ ಬರ್ತೀವಲ್ಲ, ಅವಾಗ ಕರೆಸ್ಕೊಳ್ಳೋಣ. ಅಲ್ಲಿವರೆಗೆ ನೀವು ಡಾಕ್ಟ್ರ್ ಹೇಳಿದ ಮೆಡಿಸಿನ್ಸ್ನೆಲ್ಲ ಕರೆಕ್ಟಾಗಿ ಟೈಮಿಗೆ ತೊಗೋಬೇಕು, ಸರಿಯಾಗಿ ರೆಸ್ಟ್ ತೊಗೋಬೇಕು, ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಓಕೆ?